ಓಂ ಶಾಂತಿ. ನಿಮ್ಮಲ್ಲಿ ಯಾರು ಇಡೀ ವಿಶ್ವದ ಸೇವೆ ಮಾಡುವರೋ, ಅನೇಕರನ್ನು ತಮ್ಮ ಸಮಾನರನ್ನಾಗಿ ಮಾಡುವರೋ, ಆರಾಮ ಪ್ರಿಯರಾಗುವುದಿಲ್ಲವೋ ಅವರೇ ಪ್ರಾಮಾಣಿಕರು. ನಮ್ಮದು ಬ್ರಹ್ಮರವರೊಂದಿಗೆ ಯಾವುದೇ ಸಂಬಂಧವಿಲ್ಲ. ನಾವು ಡೈರೆಕ್ಟ್ ಶಿವ ತಂದೆಯನ್ನು ನೆನಪು ಮಾಡುತ್ತೇವೆಂದು ನೀವು ಬ್ರಾಹ್ಮಣರು ಎಂದಿಗೂ ಹೇಳುವಂತಿಲ್ಲ. ಯಾರದು ಬ್ರಹ್ಮರವರೊಂದಿಗೆ ಸಂಬಂಧವಿಲ್ಲವೋ, ಅರ್ಥಾತ್ ಯಾರು ಬ್ರಹ್ಮಮುಖ ವಂಶೀಯರಲ್ಲವೋ ಅವರು ಶೂದ್ರರಾದರೂ ಶೂದ್ರರೆಂದು ದೇವತೆಗಳಾಗುವುದಿಲ್ಲ. ಮಕ್ಕಳು ಮ್ಯೂಸಿಯಂ ಅಥವಾ ಪ್ರದರ್ಶನಿಯ ಉದ್ಘಾಟನೆ ಮಾಡಿಸುತ್ತಾರೆ. ಆದರೆ ಉದ್ಘಾಟನೆಯಂತೂ ಬೇಅದ್ದಿನ ತಂದೆಯು ಯಾವಾಗಲೂ ಮಾಡಿಬಿಟ್ಟಿದ್ದಾರೆ. ಈಗ ಸೇವಾ ಕೇಂದ್ರಗಳು ತೆರೆಯುತ್ತಿವೆ. ಯಾರಿಂದಲೇ ಉದ್ಘಾಟನೆ ಮಾಡಿಸುತ್ತೀರೆಂದರೆ ಅವರಿಗೆ ತಂದೆಯು ಹೇಗೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ, ಹೇಗೆ ಅವರು ಈ ಶಾಖೆಗಳು ತೆರೆಯುತ್ತಿದ್ದಾರೆ ಎಂದು ಮೊದಲು ಪರಿಚಯ ಕೊಡಬೇಕು. ಯಾರು ಮೊಟ್ಟ ಮೊದಲು ಬಂದಿದ್ದಾರೆಯೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಮೊದಲಿಗೆ ಈ ಲಕ್ಷ್ಮೀ ನಾರಾಯಣರೇ ಬರುತ್ತಾರೆ. ಅವರಿಗೆ ಎಂದೂ ಯಾರು ನಿಂದನೆ ಮಾಡುವುದಿಲ್ಲ. ತಂದೆಯು ಬರುವುದೇ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡಲು. ಎಂದಾದರೂ ರಾಮ ಸೀತೆಯಾಗುವ ಕಥೆಯನ್ನು ಯಾರಾದರೂ ಹೇಳಿದ್ದಾರೆಯೇ? ವಿಷ್ಣುವಿನ 2 ರೂಪ ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ. ಬಾಲ್ಯದಲ್ಲಿ ರಾಧೆ ಕೃಷ್ಣನಾಗಿರುತ್ತಾರೆ. ಇವರು ಸಹೋದರ ಸಹೋದರಿಯಲ್ಲ, ಬೇರೆ ಬೇರೆ ರಾಜ್ಯದ ರಾಜರ ಮಕ್ಕಳು. ಬ್ರಹ್ಮದೇವತಾಯ ನಮಃ ಎಂದು ಹೇಳುತ್ತಾರೆ, ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆಂದರೆ ಇಬ್ಬರು ಬೇರೆ ಬೇರೆಯಾದರಲ್ಲವೇ? ದೇವತೆಗಳಿಗೆಂದೂ ಭಗವಂತನೆಂದು ಹೇಳಲಾಗುವುದಿಲ್ಲ. ಮಧುಬನದಲ್ಲಿ ಸದಾ ಮುರುಳಿಯೂ ನಡೆಯುತ್ತಿರುತ್ತದೆ. ಯಾರದ್ದು? ಭಗವಂತನದ್ದು. ಭಗವಂತ ನಿರಾಕಾರನಾಗಿದ್ದಾರೆ. ಸಾಕಾರ ರಥದ ಮೂಲಕ ಮುರುಳಿಯನ್ನು ನುಡಿಸುತ್ತಾರೆ. ಈಶ್ವರನೇ ಬಂದು ಇಡೀ ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುತ್ತಾರೆ. ತಂದೆಯ ಮಾತೆಲ್ಲಿ? ಇವರೆಲ್ಲರೂ ಯೂನಿವರ್ಸಿಟಿ ಎಂದು ಹೇಳುವುದೆಲ್ಲಿ? ಮಕ್ಕಳೇ, ಏ ಪತಿತ ಪಾವನ, ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಕರೆದಿರಿ. ಈಗ ಏ ಮಕ್ಕಳೇ, ಏ ಆತ್ಮರೇ, ನೀವು ನಮ್ಮ ತಂದೆಯನ್ನು ನೆನಪು ಮಾಡಿರಿ. ಒಂದು ಸೇವಾ ಕೇಂದ್ರವನ್ನು ತೆರೆದು ತಮ್ಮ ಸಮಾನರನ್ನಾಗಿ ಮಾಡಿ ನಂತರ ಮತ್ತೊಂದು ಸ್ಥಾನದಲ್ಲಿ ಸೇವೆ ಮಾಡಬೇಕು. ಒಂದೇ ಸ್ಥಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ತಂದೆಯು ಹೇಳುತ್ತಾರೆ, ಮನುಷ್ಯರಿಲ್ಲದೆ ಪ್ರಪಂಚವಿರುವುದಿಲ್ಲ. ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ಯಾವುದರ ಸ್ಥಾಪನೆ ಈಗ ಪುನಃ ಆಗುತ್ತಿದೆ? ಯಾರಿಗಾದರೂ ತಿಳಿಸಲು ಆಗಲಿಲ್ಲವೆಂದರೆ ಅನ್ಯ ಸೇವೆಯನ್ನು ಮಾಡಿ. ಇದರಲ್ಲಿ ದೇಹಾಭಿಮಾನ ಬರಬಾರದು. ಈ ಸೇವೆ ಹೇಗೆ ಮಾಡಲಿ, ನನಗೆ ನೋವಾಗುತ್ತದೆ ಎಂದು ಹೇಳಬಾರದು. ಒಬ್ಬೊಬ್ಬರು ಶಿಕ್ಷಕರಾಗಬೇಕು ಮತ್ತೆ ಬರೆಯಬೇಕು, ಬಾಬಾ ನಮ್ಮ ಹಿಂದೆ ಅನೇಕರು ಸಂಭಾಲನೆ ಮಾಡುವವರಿದ್ದಾರೆ, ನಾವು ಅನೇಕರನ್ನು ತಮ್ಮ ಸಮಾನ ಮಾಡಿದ್ದೇವೆ ಎಂದು. ಹೊಸ ಹೊಸ ಸೇವಾ ಕೇಂದ್ರದ ವೃದ್ಧಿಯನ್ನು ಮಾಡಲು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸೇವಾ ಕೇಂದ್ರಗಳನ್ನು ತೆರೆಯುತ್ತಾ ಹೋಗಬೇಕಾಗಿದೆ. ಹೂಗಳ ಉದ್ಯಾನವನವನ್ನು ತಯಾರು ಮಾಡಬೇಕಾಗಿದೆ. ಪ್ರತಿಯೊಬ್ಬರನ್ನು ಹೂವನ್ನಾಗಿ ಮಾಡಿ ಅನ್ಯರನ್ನು ತಮ್ಮ ಸಮಾನ ಹೂಗಳನ್ನಾಗಿ ಮಾಡಬೇಕಾಗಿದೆ. ಸರ್ವ ಪದಾರ್ಥಗಳ ಆಸಕ್ತಿಗಳಿಂದ ನ್ಯಾರ ಅನಾಸಕ್ತ ಪ್ರಕೃತಿ ಜೀತ್ ಭವ. ನನ್ನದು ನನ್ನದು ಎನ್ನುವ ಜಂಜಾಟಗಳನ್ನು ಬಿಟ್ಟು ಬೇಹಿದ್ದಿನಲ್ಲಿರಿ. ಆಗ ಹೇಳಲಾಗುತ್ತದೆ ವಿಶ್ವ ಕಲ್ಯಾಣಕಾರಿ. ಒಂದು ವೇಳೆ ಯಾವುದೇ ಪದಾರ್ಥ ಕರ್ಮೇಂದ್ರಿಯಗಳನ್ನು ವಿಚಲಿತ ಮಾಡುತ್ತದೆ, ಅರ್ಥಾತ್ ಆಸಕ್ತಿಯ ಭಾವವನ್ನು ಉತ್ಪನ್ನ ಮಾಡಿದರೂ ಸಹ ನ್ಯಾರ ಆಗಲು ಸಾಧ್ಯವಿಲ್ಲ. ಕೆಲವರು ಹೇಳುತ್ತಾರೆ, ಇಚ್ಛೆ ಇಲ್ಲ ಆದರೆ ಚೆನ್ನಾಗಿದೆ ಅನಿಸುತ್ತದೆ ಎಂದು. ಅಂದರೆ ಇದು ಸಹ ಸೂಕ್ಷ್ಮ ಆಸಕ್ತಿಯಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.